ಕವಿಗೋಷ್ಠಿ ಉಪಸಮಿತಿಯ ಅಧ್ಯಕ್ಷರಾದ ಪಾಳ್ಯ ಸುರೇಶ್ ಅವರೇ, ಉಪಾಧ್ಯಕ್ಷರಾದ ಮಹೇಶ್ ತಿಳಪತಿಯವರವರೇ, ಮನೂನ್ ಮನೀರವರೇ, ಮಾದೇಶ್ ರವರೇ, ನಮ್ಮ ಉಪಸಮಿತಿಯ ಕಾರ್ಯದರ್ಶಿಯಾದಂಥ ಸೋಮಶೇಖರ್ ಅವರೇ, ಇಲ್ಲಿ ಉಪಸ್ಥಿತಿರುವ ಉರ್ದು ಕವಿ ಗೋಷ್ಠಿಯ ಉಪಸಮಿತಿಯ ಸದಸ್ಯರುಗಳಾದ ಮುಮ್ತಾಜ್ ಅವರೇ, ಅಫ್ಸರ್ ಅವರೇ, ಮೊಹಸಿನ್ ಪಾಷರವರೇ, ಸುಹೇಲ್ ಬೇಗ್ರವರೇ, ಅಕ್ರಮ್ ರವರೇ, ಇವತ್ತು ನಾವು ಪತ್ರಿಕಾ ಮಾಧ್ಯಮದವರ ಜೊತೆ ಸುದ್ದಿಗೋಷ್ಠಿ ಕರೆದಿರೋದಾದ ಉದ್ದೇಶ, ಪ್ರತಿ ವರ್ಷ ನಮ್ಮ ನಾಡಹಬ್ಬ ದಸರಾ ಹಬ್ಬ ನಡೀತಾ ಇರ್ತದೆ. ದಸರಾ ಅಂದ ತಕ್ಷಣ ಒಂದು ಸಂಭ್ರಮದ ಎರಡನೇ ಹೆಸರು. ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈ ದಸರಾ ಹಬ್ಬನ ಕಾಯ್ಕೊಂಡು ಕೂತಿರ್ತಾರೆ. ಉದ್ದೇಶ ಆದರೂ ಇಷ್ಟೇ, ಇದು ನಾಡಹಬ್ಬ, ಎಲ್ಲ ಜಾತಿ ಜನಾಂಗ ಎಲ್ಲ ವರ್ಗಗಳ ಎಲ್ಲ ಭಾಷೆಗಳ ಹಬ್ಬ ಅಂತ ಹೇಳಿ ಎಲ್ಲ ಜನ ಉತ್ಸಾಹದಿಂದ ಇರ್ತಾರೆ. ಇದೊಂದು ಒಳ್ಳೆಯ ಸಂದರ್ಭದಲ್ಲಿ ಕವಿಗೋಷ್ಠಿಯನ್ನು ಮಾಡ್ತಾರೆ. ಇದಕ್ಕೆ ಸರ್ಕಾರದ ವತಿಯಿಂದ ಕವಿಗೋಷ್ಠಿ ಉಪಸಮಿತಿಯನ್ನು ಕೂಡ ಮಾಡಿರ್ತಾರೆ. ಅದಕ್ಕೆ ಅಧ್ಯಕ್ಷರಾದ ಪಾಳ್ಯ ಸುರೇಶ್ ಅವರು, ಈ ಕವಿಗೋಷ್ಠಿ ಸಮಿತಿಯಲ್ಲಿ ನಾವು ಉರ್ದು ಮುಷಾಯರಾ ಅಂತ ಹೇಳಿ ಒಂದು ಕವಿ ಸಮ್ಮೇಳನ ಮಾಡ್ತೀವಿ. ಇದಕ್ಕೆ ಈ ವರ್ಷ ದಸರಾ ಉರ್ದು ಕವಿ ಕಾವ್ಯ ವೈಭವ ಅನ್ನೋದೊಂದು ಹೆಸರು ಕೊಟ್ಟು ಉರ್ದು ಕವಿಗೋಷ್ಠಿಯನ್ನು ಒಂದು ಮಾಡ್ತಾಯಿದ್ವಿ. ಇದಕ್ಕೆ ಉರ್ದುವಲ್ಲಿ ಮುಷಾಯರಾ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಕವಿಗೋಷ್ಠಿ ಅನ್ನೋದೊಂದು ಪದ ಬರ್ತದೆ. ಇದು ಇದೇ ತಿಂಗಳಿನ 27ನೇ ತಾರೀಕು ವಸ್ತು ಪ್ರದರ್ಶನದ ಮೈದಾನದಲ್ಲಿ ಕಾಳಿಂಗರಾವ್ ಮಂಟಪದಲ್ಲಿ ಸಂಜೆ 7 ಗಂಟೆಗೆ ಆರಂಭವಾಗ್ತದೆ. ಇದರಲ್ಲಿ ದೇಶ ವಿದೇಶದ ಪ್ರಸಿದ್ಧವಾದ ಹೆಸರುವಾಸಿಯಾದಂಥ ಕವಿಗಳು ಬರ್ತಾಯಿದ್ದಾರೆ. ಈ ಕವಿಗೋಷ್ಠಿಗೆ ಉರ್ದು ಕವಿ ಕಾವ್ಯ ವೈಭವಕ್ಕೆ ನಮ್ಮ ದಸರಾ ಕಮಿಟಿ ಹಾಗೂ ಮೊದಲನೇ ಬಾರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೂಡ ಕೈ ಜೋಡಿಸಿದೆ. ಈ ಒಂದು ಉರ್ದು ಕವಿಗೋಷ್ಠಿಯನ್ನು ಮೈಸೂರು ದಸರಾ ಕಮಿಟಿ ಹಾಗೂ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಬ್ಬರೂ ಸೇರಿ ಇದನ್ನು ಮಾಡ್ತಾಯಿದ್ದಾರೆ. ಈ ವಿಚಾರದಲ್ಲಿ ನಾನು ಹೋಗಿ ಮೈನಾರಿಟಿ ಮಿನಿಸ್ಟ್ರಾದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡಿ ಇಂಥ ಒಂದು ಉರ್ದು ಕವಿಗೋಷ್ಠಿ ಮಾಡ್ತಾಯಿದ್ದೀವಿ, ಒಂದು ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಡಿಪಾರ್ಟ್ಮೆಂಟಿಂದ ಸಹಾಯ ಬೇಕಾಗ್ತದೆ, ಆರ್ಥಿಕ ಸಹಾಯ ಹಾಗೂ ನಿಮ್ಮ ಬೆಂಬಲನೂ ಬೇಕು ಅಂತ ಕೇಳಿಕೊಂಡಾಗ ಖುಷಿಯಾಗಿ ನಮ್ಮ ರಾಜ್ಯದ ಮೈನಾರಿಟಿ ಮಿನಿಸ್ಟರ್ಗಳಾದಂಥ ಜಮೀರ್ ಅಹಮದ್ ಸಾಹೇಬರು ತನ್ನ ಇಲಾಖೆಯಿಂದ ಈ ಕವಿಗೋಷ್ಠಿಗೆ 15 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿಕೊಟ್ಟರು. ಇದರ ಜೊತೆಯಲ್ಲಿ ನಮ್ಮ ಉಪಸಮಿತಿ ಏನಿದೆಯೋ ಕವಿಗೋಷ್ಠಿ ಉಪಸಮಿತಿ ವತಿಯಿಂದ ಏನು ಆರ್ಥಿಕ ಸಹಾಯ ಇದೆ ಅದನ್ನು ಪಡ್ಕೊಂಡು ನಮ್ಮ ಸ್ನೇಹಿತರ ಜೊತೆ ಸೇರಿ ಅವರ ಸಹಾಯದಿಂದ ಇವತ್ತು ಉತ್ತಮವಾದ ಒಂದು ಒಳ್ಳೆಯ ಕವಿಗೋಷ್ಠಿಯನ್ನು ಆಯೋಜಿಸ್ತಾ ಇದ್ವಿ. ಈ ದಸರಾ ಉರ್ದು ಕವಿ ಕಾವ್ಯ ವೈಭವದಲ್ಲಿ ಮೊದಲನೇದಾಗಿ ನಮ್ಮ ದೇಶದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕವಿ ಶಾಯರ್ ಅಂತ ಏನು ಕರಿತೀವಿ ನಾವು, ಅವರು ಇಮ್ರಾನ್ ಪ್ರತಾಪ್ ಗಡಿ ಅವರು ರಾಜ್ಯಸಭಾ ಮೆಂಬರು ಕೂಡ, ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ
ಮೈನಾರಿಟಿ ಅಧ್ಯಕ್ಷರು ಕೂಡ ಅವರು ಈ ಸಮ್ಮೇಳನಕ್ಕೆ ಈ ಕವಿಗೋಷ್ಠಿಗೆ ಬರ್ತೀನಿ ಅಂತ ಒಪ್ಕೊಂಡವ್ರೆ. ಅವರು ಬರ್ತಾಯಿದ್ದಾರೆ. ಅವ್ರ ಜೊತೆಯಲ್ಲಿ ಸಂಪತ್ ಸರಳ್ ಫ್ರಮ್ ಗುಜರಾತಿಂದ ಸಂಪತ್ ಸರಳ್ ಅಂತ ಒಂದು ದೊಡ್ಡ ಕವಿ ಆಗಮಿಸ್ತಾ ಇದ್ದಾರೆ. ಹಾಗೆ ಶಕೀಲ್ ಆಜ್ಮಿ ಹೆಚ್ಚು ಕಡಿಮೆ ಒಂದು 30ರಿಂದ 40 ಪಿಕ್ಚರ್ಗಳಿಗೆ ಚಲನಚಿತ್ರಗಳಿಗೆ ಸ್ಟೋರಿ ಬರೆದಿರೋಂಥವರು. ಅವರು ಕೂಡ ಈ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಜೊತೆ ಹಿಮಾಂಶಿ ಬಾಬ್ರಾ ಅವರು UP ಅವರು, ಅವರು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆ ಮಾಣಿಕ್ ದುಬೆ ಏನು ಇವತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಕೊಟ್ಟಂಥ ಕವಿತೆ ಮಾಣಿಕ್ ದುಬೆ ಅಂತ, ಅವಳು ಕೂಡ ಈ ಕವಿಗೋಷ್ಠಿಗೆ ಬಂದು ತನ್ನ ಕವಿತೆಯನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಹಾಗೆ ಆದಿಲ್ ರಶೀದ್, ತಬ್ರೇಜ್ ಹಾಶ್ಮಿ ಮತ್ತು ಒಂದು IFS ಆಫೀಸರ್ಗಳಾದಂಥ ಡಾಕ್ಟರ್ ಸುನೀಲ್ ಪನ್ವರ್ ವಾರ್ಷಿ ಇವರು ಇದೇ ಜಿಲ್ಲೆಯವರು, ಒಂದು IFS ಅಧಿಕಾರಿಗಳು ಕೂಡ. ಅವರು ಈ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ತನ್ನ ಕವಿತೆಯನ್ನು ನಮ್ಮೆಲ್ಲರ ಮುಂದಿಡ್ತಾ ಇದ್ದಾರೆ. ಇಂಥ ಉತ್ತಮವಾದ ಅಂತಾರಾಷ್ಟ್ರೀಯ ಮಟ್ಟದ ಕವಿಗಳು ಈ ಉರ್ದು ಮುಷಾಯರಕ್ಕೆ ಬರ್ತಾಯಿದ್ದಾರೆ 27ನೇ ತಾರೀಕು. ನಾನು ತಮ್ಮ ಮುಖಾಂತರ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಈ ದಸರಾ ಉರ್ದು ಕಾವ್ಯ ವೈಭವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದು ವರ್ಷಕ್ಕೊಮ್ಮೆ ಇಂಥ ಒಂದು ಸುವರ್ಣ ಅವಕಾಶ ಎಲ್ಲರಿಗೂ ಸಿಗೋದು. ಇದು ಉರ್ದು ಭಾಷೆ ಆದರೂ ಕೂಡ ಇದಕ್ಕೆ ಅನೇಕ ಜನ ಬಂದು ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಭಾಗವಹಿಸ್ತಾರೆ. ಇದಕ್ಕೂ ಕೂಡ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀವಿ. ಸುಮಾರು 14 ಜನ ಬರ್ತಾರೆ. ಸ್ಥಳೀಯ ಕವಿಗಳಿಗೆ 4 ಜನ ಕೊಟ್ಟಿದ್ದೀವಿ, 4-5 ಜನಕ್ಕೆ. ಅಬ್ದುಲ್ ರಶೀದ್, ತನ್ವೀರ್ ಅಹಮದ್ ಅಜೀಮ್, ಮಿರ್ಜಾ ಅಬ್ಬಾಸ್ ಅಲಿ, ಅಬ್ದುಲ್ ಹಕೀಮ್, ಬಿಬಿ ಆಯಿಷಾ. ಮೈಸೂರವರು ಇದ್ದಾರೆ, ಬೆಂಗಳೂರವರು ಇದ್ದಾರೆ.